ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಅಬ್ಬಾ, ಈ ಚಳಿಗೆ ಏನು ಕೆಲಸ ಮಾಡೋಕ್ಕೂ ಮನಸ್ಸಾಗಂಗಿಲ್ಲ. ಸುಮ್ಮನೆ ತುಂಬ ಹಚ್ಕೊಂಡು ಮಲ್ಕೋಬೇಕು ಅನಿಸ್ತೈತಿ. ಆದರೆ ಏನು ಮಾಡಬೇಕು, ಕೆಲಸ ಮಾಡಲಿಲ್ಲ ನಡೆಯಂಗಿಲ್ಲ. ಇವತ್ತು ನಾನು ನಿಮಗೋಸ್ಕರ ತೊಗೊಂಬಂದಿದ್ದೀನಿ ಒಂದು ಒಳ್ಳೆಯ ಬೆಸ್ಟ್ ಬಂಗಾರದಂಥ ಒಂದು ರೆಮಿಡಿ ಅಂತ ಹೇಳಿದ್ರೆ ತಪ್ಪಾಗಂಗಿಲ್ಲ. ಈ ಮೂಡುಗಳಿಗೂ ಅದು ಆಮೇಲೆ ನಮ್ಮ ಮುಖದ ಮೇಲಿನ ಕಪ್ಪು ಕಲೆಗಳಿಗೆ ಬಂಗ್ ಹೋಗ್ಲಾಡಿಸೋದಕ್ಕೆ ಎಲ್ಲದಕ್ಕೂ ಈ ಒಂದು ಆಯಿಲು ಈ ಒಂದು ಆಯಿಲು ನಮ್ಗೆ ಯೂಸ್ ಆಗುತ್ತೆ. ಈ ಒಂದು ಆಯಿಲನ್ನು ನೀವು ಮಾಡಿಟ್ಕೊಂಡ್ರಿ ಅಂತ ಅಂದ್ರೆ ಪ್ರತಿದಿನ ನೀವು ಇದನ್ನ ಹಚ್ಕೊತ ಬಂದ್ರೆ ನಿಮ್ಮ ಮುಖದ ಮೇಲಿಂದ ಕಪ್ಪು ಕಲೆ ಹೋಗುತ್ತೆ, ಬಂಗ್ ಹೋಗುತ್ತೆ. ಆಮೇಲೆ ನಮ್ಮ ಡಾರ್ಕ್ ಸರ್ಕಲ್ಲು, ಅನ್ಇವನ್ ಸ್ಕಿನ್ ಟೋನ್ ಏನೈತಿ, ಆಮೇಲೆ ಸ್ಕಿನ್ ಡ್ರೈ ಆಗೋದೇನೈತಿ, ಆಮೇಲೆ ಇದು ಆಯಿಲ್ ಸ್ಕಿನ್ ಇದ್ದವರು ಸಹಿತ ಈ ಒಂದು ಆಯಿಲನ್ನು ಬಳಸ್ಬೋದು. ಇಷ್ಟೊಂದು ಉಪಯುಕ್ತವಾಗಿರುವಂಥ ಈ ಒಂದು ಆಯಿಲನ್ನು ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲರೂ ಮನೇಲಿ ಪ್ರತಿಯೊಬ್ಬರು ಈ ಒಂದು ಆಯಿಲನ್ನು ಮನೆಯಾಗ ಮಾಡಿಟ್ಕೊಂಡು ಪ್ರತಿದಿನ ಅದನ್ನ ಹಚ್ತಾ ಬಂದ್ರೆ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಆಕೈತಿ ಅಂತ ಹೇಳೋದಂದ್ರೆ ಅದನ್ನು ನಾನು ಹೇಳೋಕ್ಕಾಗಂಗಿಲ್ಲ. ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ. ಅಷ್ಟೊಂದು ಒಳ್ಳೆಯ ಹೋಮ್ ರೆಮಿಡಿ ಇವತ್ತಿಂದಾಗೈತಿ. ಆಮೇಲೆ ಎಲ್ಲನೂ ಮನೇಲಿ ಸಿಗುವಂಥ ಪದಾರ್ಥಗಳೇ ಇವಾಗಿರ್ತಾವೆ. ಯಾವುದೇ ರೀತಿ ನಾವು ಹೊರಗೆ ಹೋಗಿ ತೊಗೊಂಬರ್ಬೇಕು ಅಂತ ಏನಿಲ್ಲ. ಎಲ್ಲ ಒಂದು ಫೇಸ್ ಪ್ಯಾಕಿಗೆ ಆಯ್ತು, ಒಂದು ಆಯಿಲಿಗೆ ಆಯ್ತು, ಒಂದು ಬಂಗು ಹೋಗ್ಲಾಡಿಸೋದಕ್ಕೋಸ್ಕರ ಹೋಮ್ ರೆಮಿಡಿ ನನ್ನ ಫೇವ್ರೇಟ್ ಯಾವುದೈತಿ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತಿದ್ದೈತಿ. ಯಾವುದಪ್ಪ ಅಂತಂದ್ರೆ ಮುಲೇಟಿ ಪೌಡ್ರ್. ಅದು ಒಂದಿದ್ರೆ ಸಾಕು, ನೀವೆಲ್ಲನೂ ಮನೆಯಲ್ಲೇ ಈ ಒಂದು ರೆಮಿಡಿನ ಮಾಡ್ಕೋಬೋದು. ಪ್ರತಿಯೊಬ್ಬರ ಮನೇಲಿ ಈ ಮುಲೇಟಿ ಪೌಡ್ರ್ ಐತೆ ಅಂತ ಅನ್ಕೊತೀನಿ. ಯಾಕಂತ ನಾನು ಫೋನ್ ಮಾಡಿದೆ ಮಾತಾಡಿದವರೆಲ್ಲರೂ ನಾನು ಮುಲೇಟಿ ಪೌಡ್ರ್ ತಂದಿಟ್ಕೊಂಡಿದ್ದೀನಿ, ಮುಲೇಟಿ ಪೌಡ್ರ್ ಯೂಸ್ ಮಾಡ್ಕೊತೀನಿ, ಮುಲೇಟಿ ಪೌಡ್ರ್ ಮೊಸರು ಯೂಸ್ ಮಾಡ್ಕೊತೀನಿ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಎಲ್ಲರ ಮನೆಗೂ ಮುಲೇಟಿ ಪೌಡ್ರ್ ಐತೆ ಅಂತ ಹೇಳೋದು ನಾನು ಗ್ಯಾರಂಟಿ ಮಾಡಿಕೊಂಡು ಈ ಒಂದು ಹೋಮ್ ರೆಮಿಡಿನ ತೊಗೊಂಬಂದಿದ್ದೀನಿ. ಈ ಒಂದು ಕೊಲಾಜಿನ್ ಬೂಸ್ಟ್ ಮಾಡುವಂಥ ಒಂದು ಆಯಿಲ್ ಯಾವುದು ಅಂತ ಹೇಳೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಪಟ ಅಂತ ಹೇಳಂದು ಶುರು ಮಾಡಿಬಿಡೋಣ ವಿಡಿಯೋನ. ಇವತ್ತಿನ ವಿಡಿಯೋನ ನೀವು ಪೂರ್ತಿ ನೋಡಿದಾಗ ಮಾತ್ರ ಮಧ್ಯಕ್ಕೆ ನಾನು ಒಂದು ಒಳ್ಳೆಯ ಟಿಪ್ಸನ್ನು, ಸ್ಕಿನ್ ಬಗ್ಗೆ ಒಂದು ಒಳ್ಳೆಯ ಟಿಪ್ಸ್ ಹೇಳಿರ್ತೀನಿ. ಅದನ್ನು ನಿಮಗೆ ಸಿಗುತ್ತೆ. ನೀವೇನಾದರೂ ಸ್ಕಿಪ್ ಮಾಡ್ತಾ ಹೋದ್ರಿ ಅಂತ ಅಂದ್ರೆ ಇವತ್ತಿನ ಒಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಬಗ್ಗೆನೂ ಆಯ್ತು, ಮೇಲೆ ಟಿಪ್ಸನ್ನು ಆಯ್ತು ನೀವು ಕಳ್ಕೊತೀರ. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ಟಿಪ್ಸ್ಗಳು, ಸ್ಕಿನ್ ಕೇರ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾವೆ. ಆವಾಗಲೇ ನೀವು ವಿಡಿಯೋ ನೋಡ್ಬೋದು, ಆ ಒಂದು ಹೋಮ್ ರೆಮಿಡಿನ ನೀವು ರೆಡಿ ಮಾಡ್ಕೋಬೋದು. ಬರೀ ಆಯಿಲ್ ಯಾವ ರೀತಿ ಮಾಡಿದೆ ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಮ್ಮ ಸ್ಕಿನ್ನಲ್ಲಿರುವಂಥ ಕೊಲಾಜಿನ್ ಬೂಸ್ಟ್ ಮಾಡುವಂಥ ಮ್ಯಾಜಿಕ್ ಕೊಲಾಜಿನ್ ಆಯಿಲನ್ನು ನಾನಿಲ್ಲಿ ಯಾವ ರೀತಿ ಮಾಡಿದೆ ಅಂತ ಹೇಳೋದು ತೋರಿಸ್ತಿದ್ದೀನಿ ನೋಡ್ರಿ. ಇಲ್ಲಿ 50 ml ಅಷ್ಟು ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಆ್ಯಕ್ನೆ, ಪಿಂಪಲ್ ಬರೋದನ್ನು ತಡೆಗಟ್ತೈತಿ ಮತ್ತು ನಮ್ಮ ಸ್ಕಿನ್ನನ್ನು ಮಾಯ್ಚರ್ ಆಗಿಡೋದಕ್ಕೆ ಈ ಕೊಬ್ಬರಿ ಎಣ್ಣೆ ನಮಗೆ ಸಹಾಯ ಮಾಡ್ತೈತೆ. ಅದು ಆಮೇಲೆ ಇಲ್ಲಿ ಜಾಕಾಯಿ ತೊಗೊಂಡು ನಾನು ಜಾಕಾಯಿ ನಿಮ್ಮ ಹತ್ರ ಕಾಯಿ ಇದ್ರೆ ಕಾಯಿನ ಪುಟ್ಟಿ ಪೌಡ್ರ್ ಮಾಡ್ಕೊರಿ, ಇಲ್ಲಾಂದ್ರೆ ತುರ್ಕೊಂಡ್ಬಿಡ್ರಿ. ಒಂದು ತುರಿಯ ಮಣಿಯಿಂದ ತುರ್ಕೊಂಡ್ರೆ ನಡಿತೈತಿ. ನಾನಿಲ್ಲಿ ನನಗೆ ರೆಮಿಡಿಗೆ ಬೇಕು ಅಂತ ಹೇಳೋದು ಪೂರ್ತಿಯಾಗಿ ನಾನು ಒಂದು 10 ಜಾಕಾಯಿನ ನಾನಿಲ್ಲಿ ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ, ಅಂದರೆ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ. ಈ ಪೌಡ್ರ್ ನಾನು ಇಲ್ಲಿ ತೊಗೊತೀನಿ. ನಿಮ್ಮ ಹತ್ರ ಪೌಡ್ರ್ ಇಲ್ಲ ಅಂತ ಅಂದ್ರೆ ನೀವು ತುರಿದು ಇದರಲ್ಲಿ ಹಾಕ್ಬೋದು. ಇದು ಒಂದು 1/4 ಸ್ಪೂನ್ ಅಷ್ಟು ನಾನು ಜಾಕಾಯಿ ಹಾಕೊಂಡಿನಿ. ಇದು ಕಪ್ಪು ಕಲೆಯ ಮೇಲೆ, ಮುಖದ ಮೇಲಿನಂಥ ಬಂಗು ಮತ್ತು ರ್ಯಾಷಸ್ಸನ್ನು ಹೋಗ್ಲಾಡ್ಸೋಕೆ ಸಹಾಯ ಮಾಡ್ತೈತೆ. ಬಾದಾಮಿ ಪೌಡ್ರ್ ತೊಗೊಂಡಿದ್ದೀನಲ್ಲಿ ಬಾದಾಮಿನ ಪೂರ್ತಿ ನಾನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ನನಗೆ ಒಂದು 1/4 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದರೊಳಗೆ ವಿಟಮಿನ್ ಇ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ರಿಂಕಲ್ಸನ್ನು ಬರೋದನ್ನು ತಡೆಗಡಿಸ್ತೈತಿ ಮತ್ತು ನಮ್ಮ ಸ್ಕಿನ್ನನ್ನು ಒಳಗಿನಿಂದ ಪೋಷಣೆ ಮಾಡ್ತೈತೆ. ಅದಕ್ಕೋಸ್ಕರ ಇಲ್ಲಿ 1/4 ಸ್ಪೂನ್ ಅಷ್ಟು ಬಾದಾಮಿ ತೊಗೊಂಡಿದ್ದೀನಿ, ಬಾದಾಮಿ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ದಾಸವಾಳ ಪೌಡ್ರು ಅದನ್ನು ಕೂಡ ಒಂದು 1/4 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ಸ್ಕಿನ್ನಿಗೂ ಮತ್ತು ಕೂದಲಿಗೂ ಭಾಳನ ಒಳ್ಳೆಯದು. ಈ ಒಂದು ದಾಸವಾಳವು ನಮ್ಮ ಸ್ಕಿನ್ನಲ್ಲಿ ಬರುವಂಥ ರಿಂಕಲ್ಸನ್ನು ಕಡಿಮೆ ಮಾಡ್ತೈತಿ ಮತ್ತು ಸ್ಕಿನ್ನನ್ನು ಒಳಗಿನಿಂದ ಗ್ಲೋ ಮಾಡುತ್ತೆ. ಅದಕ್ಕೋಸ್ಕರ ಈ ದಾಸವಾಳ ಪೌಡ್ರ್ ತೊಗೊಂಡಿದ್ದೀನಿ. ಮತ್ತು ಕಸ್ತೂರಿ ಅರಿಶಿನ ನಿಮ್ಗೆ ಬೇಕಿದ್ರೆ ಇಲ್ಲಿ ಅರಿಶಿನ ನೀವು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು, ಬೇಕು ಅಂತ ಇರಲಿ ಅಂತ ಅನ್ನೋರು ಚೂರು ಕಸ್ತೂರಿ ಅರಿಶಿನ ಹಾಕೋಬೋದು. ಕಸ್ತೂರಿ ಅರಿಶಿನ ಇಲ್ಲ ಅನ್ನೋರು ಪಿಂಚಷ್ಟು ಮನೇಲಿರುವಂಥ ಅರಿಶಿನ ಹಾಕೋರಿ, ಆದರೆ ಪ್ಯೂರ್ ಆಗಿರಬೇಕು. ಈ ಒಂದು ಅರಿಶಿನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು. ಮತ್ತು ಇದ್ರ ಜೊತೆಗೆ ನಾನಿಲ್ಲಿ ನನ್ನ ಫೇವ್ರೇಟು ಮುಲೇಟಿ ಪೌಡ್ರ್ ತೊಗೊಂಡಿದ್ದೀನಿ. ಮುಲೇಟಿ ಪೌಡ್ರ್ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಕಪ್ಪು ಕಲೆ ಹೋಗಲಾಡಿಸೋದಕ್ಕೆ ಎಲ್ಲದಕ್ಕೂ ಇದು ಸಹಾಯ ಮಾಡ್ತೈತಿ. ಇದ್ರ ಬಗ್ಗೆ ಅಂತೂ ನಾನು ಎಲ್ಲ ವಿಡಿಯೋಗಳಲ್ಲಿ ನಾನು ಹೇಳ್ತಾ ಬರ್ತಿದ್ದೀನಿ. ಇದನ್ನು ಹಾಕಿ ಇಲ್ಲಿಗೆ ಮುಗುದಿಲ್ಲ, ನಾನು ಇನ್ನು ಮುಂದೆ ಹೇಳ್ತೀನಿ. ಇಲ್ಲಿಗೆ ಮತ್ತೆ ವಿಡಿಯೋನ ಸ್ಟಾಪ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನೂ ಇಂಪಾರ್ಟೆಂಟ್ ವಿಷಯ ಇಲ್ಲೈತಿ. ಆಯಿಲ್ ರೆಡಿ ಆಯಿತು ಅಂತ ಹೇಳೋದು ಇಷ್ಟ ಹಾಕಿಬಿಟ್ಬಿಟ್ರೆ ಮುಗಿದೋತು ಅಂತ ಹೇಳೋದು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡೋಕೆ ಹೋಗ್ಬೇಡ್ರಿ. ಇನ್ನೂ ಇದ್ರದ್ದು ಕೆಲಸ ಐತಿ. ಏನಪ್ಪ ಅಂತ ಅಂದರೆ ಇಲ್ಲಿ ನೋಡ್ರಿ, ಈಗ ಆಯಿಲಿನ ಎಲ್ಲ ಹಾಕಿಟ್ಟಿದ್ನೆಲ್ಲ ಚೆನ್ನಾಗಿದ್ದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಈ ಆಯಿಲನ್ನು ನಾವು ಮಿಕ್ಸ್ ಮಾಡಿಕೊಂಡು ಈ ಆಯಿಲನ್ನು ನಾವು ಇದು ಆಯಿಲ್ ಸ್ಕಿನ್ ಇದ್ದವ್ರು ಸಹಿತ ನಾವು ಹಚ್ಬೋದು. ನೋಡಲಿ ಈ ರೀತಿ ಈ ಒಂದು ಆಯಿಲನ್ನು ನೀವು ರೆಡಿ ಮಾಡ್ಕೋಬೇಕಾಗತ್ತಿ. ಪೂರ್ತಿಯಾಗಿದ್ದನ್ನ ನೋಡಲಿ
ಇಷ್ಟ ಆದಮೇಲೆ ಇನ್ನೂ ಕೆಲಸ ಐತಿ ಇದ್ರದ್ದು ಇಲ್ಲಿಗೆ ಮುಗ್ದಿಲ್ಲ. ಈ ಒಂದು ಜಾಕಾಯಿ ಒಳಗೆ ನಮ್ಗೆ ಜಾಕಾಯಿನೂ ಸಹಿತ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗ್ ತೆಗೆಯೋದಕ್ಕೆ, ಆಮೇಲೆ ಕಪ್ಪು ಕಲ್ಲಿನಗಳನ್ನು ದೂರ ಮಾಡೋದಕ್ಕೆ ಎಲ್ಲದಕ್ಕೂ ಭಾಳಷ್ಟು ಉಪಯೋಗ ಐತಿ. ಆಮೇಲೆ ಎಲ್ಲರೂ ಒಂದು ಪಿಗ್ಮೆಂಟೇಷನ್ ಕ್ರೀಮ್ಗಳಲ್ಲಿ, ಔಷಧಿಗಳಲ್ಲಿ ಈ ಒಂದು ಜಾಕಾಯಿನೂ ಹಾಕಿ ರೆಡಿ ಮಾಡ್ತಾರೆ. ಬರೀ ಅದನ್ನ ಅಷ್ಟೇ ಹಚ್ಚಿದ್ರೆ ನಮ್ಗೆ ಸ್ಕಿನ್ನಾಗಂದು ಬಂಗ್ ಹೋಗಲ್ಲ ಅಂತ ಅನ್ನೋರು ಈ ರೀತಿಯಾಗಿರುವಂಥ ಒಂದು ಆಯಿಲ್ ಆಯ್ತು. ಆಮೇಲೆ ನಾನು ಲಾಸ್ಟ್ ವೀಡಿಯೋ ಒಳಗೆ ತೋರಿಸಿದ್ದೆ ಒಂದು ಜಾಕಾಯಿನ ತೇಯ್ದು ಪೇಸ್ಟ್ ಮಾಡಿ, ಅದೂ ಭಾಳ ಚೆನ್ನಾಗೈತೆ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಯೂಸ್ ಮಾಡಕ್ಕೆ ಹೋಗ್ತೀನಿ ಅದನ್ನ. ಪ್ರತಿಯೊಂದು ನಿಮ್ಗೆ ಹೇಳೋದಷ್ಟೇ ಅಲ್ಲ, ನಾನು ನಿಜವಾಗ್ಲೂ ಯೂಸ್ ಮಾಡ್ತೀನಿ. ಬೇಕಾದ್ರೆ ಪ್ರತಿಯೊಂದು ಅದನ್ನೊಂದು ವಿಡಿಯೋ ಮಾಡಿ ಹಾಕ್ರಿ ಅಂತ ಅಂದ್ರೆ ಬೇಕಾದ್ರೆ ಅದನ್ನು ನಾನು ನಿಮ್ಗೆ ಹಾಕ್ತೀನಿ. ಯಾಕಂತಂದ್ರೆ ನಿಮ್ಗೆ ಅಷ್ಟೇ ನೀವು ತೋರಿಸಿ ಕೈ ಬಿಡೋಂಗಿಲ್ಲ. ನಾನು ಸಹಿತ ಈ ಒಂದು ರೆಮಿಡಿನ ಯೂಸ್ ಮಾಡ್ತೀನಿ. ನಿಜ ಹೇಳ್ಬೇಕಂದ್ರೆ ನಾನು ಮೊದಲಿನ ಸ್ಕಿನ್ನಿಗೂ ಈಗಿನ ಸ್ಕಿನ್ನಿಗೂ ಎಷ್ಟೊಂದು ಬದಲಾವಣೆ ಐತೆ ಅಂತ ಅಂದ್ರೆ ನಿಜವಾಗ್ಲೂ ನನ್ನ ಸ್ಕಿನ್ ಬಗ್ಗೆ ನನಗೆ ನಿಜವಾಗ್ಲೂ ಹೆಮ್ಮೆ ಐತೆ. ಅಷ್ಟು ಖುಷಿ ಆಗುತ್ತೆ. ಯಾಕಂತ ಅಂದರೆ ಒಂದು ಡಲ್ ಆಗಿರುವಂಥ ಸ್ಕಿನ್ನು, ಒಂದು ಕಲೆಗಳಿರುವಂಥ ಸ್ಕಿನ್ನು, ಯಾಕಂದರೆ ಅದನ್ನು ನಾವು ಸ್ಕಿನ್ ಬಗ್ಗೆ ನಾವು ಕಾಳಜಿ ವಹಿಸದೇ ಇರೋದ್ರಿಂದ ಅವೆಲ್ಲ ಆಗಿರ್ತಾವೆ. ಅದನ್ನು ಸ್ವಲ್ಪ ನಮಗೋಸ್ಕರ ನಾವು ಟೈಮ್ ಕೊಟ್ಟು ಆ ಒಂದು ಸ್ಕಿನ್ ಬಗ್ಗೆ ಆಗಲಿ, ನಮ್ಮ ಆಹಾರದ ಬಗ್ಗೆ ಆಗಲಿ ನಾವು ಗಮನ ಕೊಟ್ವಿ ಅಂದರೆ ನಿಜವಾಗ್ಲೂ ನಮ್ಮ ಸ್ಕಿನ್ ಭಾಳ ಚೆನ್ನಾಗಾಗುತ್ತೆ. ಆಮೇಲೆ ಇಲ್ಲಿ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನಾನು ನಿಮಗೆ. ಪ್ರತಿಯೊಬ್ಬರು ಈ ಬಂಗ್ ಐತಿ ಅಂತ ಅನ್ನೋರು, ಆಮೇಲೆ ನಮ್ಮ ಸ್ಕಿನ್ ಅನ್ಇವನ್ ಆಗೈತಿ, ಚೆನ್ನಾಗಿ ಕಾಣಂಗಿಲ್ಲ ಅಂತ ಅನ್ನೋರು ಏನು ಮಾಡಬೇಕು ಅಂತ ಅಂದರೆ, ರಾತ್ರಿನ ಒಂದು 5 ರಿಂದ 6 ಇಲ್ಲ 10 ದ್ರಾಕ್ಷಿನ ನೆನೆಸಿಡ್ರಿ. ಅಂದರೆ ತೊಳಿಬೇಕಂತ ದ್ರಾಕ್ಷಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟು ಬೆಳಗ್ಗೆ ಎದ್ದು ಆ ನೀರು ಕುಡಿಬೇಕು. ದ್ರಾಕ್ಷಿ ಏನು ನೆನೆಸಿಟ್ಟಿರ್ತಲ್ಲ ಆ ನೀರನ್ನು ಕುಡಿದು ಆ ಒಂದು ದ್ರಾಕ್ಷಿ ಏನೈತಿ ಅದನ್ನು ನಾವು ತಿಂತಾ ಬಂದ್ವಿ ಅಂತ ನಮ್ಮ ಒಳಗಿನಿಂದ ನಮ್ಮ ಸ್ಕಿನ್ನನ್ನು ಟೋನ್ ಮಾಡುವಂಥ ಶಕ್ತಿ ಆ ಒಣ ದ್ರಾಕ್ಷಿ ಒಳಗೈತಿ. ಪ್ರತಿದಿನ ಅದು ಮಾಡಿ ನಾನಂತೂ ಪ್ರತಿದಿನವೂ ಆ ಕೆಲಸ ಮಾಡ್ತೀನಿ. ನಾನು ಬೇಕಿದ್ರೆ ನಿಮಗೆ ನಾನು ಇನ್ನೂ ಅದಾವೆ. ಈಗ ನಾನು ನೆನೆಸಿಟ್ಟಿದ್ದು ನಾನು ಅವಾಗ ಎರಡು ತಿನ್ಕೊಂತ ನಾನು ಖಾಲಿ ಮಾಡ್ತಿರ್ತೀನಿ. ಇಲ್ಲಿ ನೋಡ್ಬೋದು ನೀವು, ನಾನು ಇನ್ನೂ 3 ಅದಾವೆ. ಬೆಳಗ್ಗೆ ನಾನು ವಿಡಿಯೋ ಮಾಡ್ತಿದ್ದೀನಿ. ಪ್ರತಿದಿನ ನಾವು ಈ ಒಂದು ದ್ರಾಕ್ಷಿನ ನೆನೆಸಿಡಬೇಕು. ಪ್ರತಿದಿನ ರಾತ್ರಿ ತೊಳೆದು ನೆನೆಸಿಡಬೇಕು. ತೊಳೆದಿಟ್ಟರೆ ಬೆಳಗ್ಗೆ ಎದ್ದು ನಮಗೆ ನೀರು ಕುಡಿಯೋಕೆ ಚೆನ್ನಾಗುತ್ತೆ. ಅದಕ್ಕೋಸ್ಕರ ದ್ರಾಕ್ಷಿನ ತೊಳೆದಿಟ್ಟು ಪ್ರತಿದಿನ ನಾನು ಅಡ್ಡಾಡ್ಕೊಂತ ಎರಡು ತಿಂದು ಖಾಲಿ ಮಾಡ್ತೀನಿ. ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ತಿಂತೀನಿ ಅಂದರೆ ತಿನ್ಬೋದು. ಈ ರೀತಿ ನೀವು ದ್ರಾಕ್ಷಿನ ನೆನೆ ಇಟ್ಟು ಪ್ರತಿದಿನ ತಿಂತಾ ಬನ್ನಿ, ನಿಮ್ಮ ಸ್ಕಿನ್ನು ಒಳಗಿನಿಂದ ರಿಪೇರ್ ಆಗುತ್ತೆ. ಆಮೇಲೆ ನಾವು ಖಾಲಿ ಹೊಟ್ಟೆ ಒಳಗೆ ತಿಂದ್ರಂತೂ ಇನ್ನೂ ಇದ್ರದ್ದು ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ. ಪ್ರತಿಯೊಬ್ಬರು ಈ ಒಂದು ಕೆಲಸ ಮಾಡಿರಿ ಅಂತ ಹೇಳ್ತೀನಿ. ಬರೀ ನಮ್ಮ ರೆಮಿಡಿಗೆ ಬಂದುಬಿಡೋಣ. ಇದರೊಳಗೆ ದಾಸವಾಳ ಪೌಡ್ರ್ ಹಾಕಿ ನಾವು ದಾಸವಾಳ ಪೌಡ್ರಿಂದ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಆಮೇಲೆ ನಮ್ಮ ರಿಂಕಲ್ಸನ್ನು ಬರೋದನ್ನು ತಡೆ ಹಿಡಿತೈತಿ ದಾಸವಾಳ ಪೌಡ್ರ್. ಆಮೇಲೆ ನಮ್ಮ ಸ್ಕಿನ್ನಿಗೂ ಮತ್ತು ನಮ್ಮ ಕೂದಲಿಗೂ ಬಹಳನೇ ಒಂದು ಒಳ್ಳೆಯ ಒಂದು ಪೌಡ್ರ್ ಅಂತ ಹೇಳ್ಬೋದು ಈ ದಾಸವಾಳ ಪೌಡ್ರು. ಈ ಮುಲೇಟಿ ಪೌಡ್ರ್ ಬಗ್ಗೆ ಅಂತೂ ನಾನು ಎಷ್ಟು ಹೇಳಿದರೂ ಕಡಿಮೆನೇ. ಅದು ನನ್ನ ಫೇವ್ರೇಟ್ ಅಂತ ಎಷ್ಟೋ ವಿಡಿಯೋ ಒಳಗೆ ನಾನು ಹೇಳ್ತೀನಿ. ಈ ಒಂದು ಮುಲೇಟಿ ಪೌಡ್ರ್ ನಮ್ಮ ಮುಖದ ಮೇಲಿಂದ ಬಂಗು ಕಪ್ಪು ಕಲೆ, ಆಮೇಲೆ ಈ ಸ್ಕಿನ್ನನ್ನು ಟೋನ್ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಮಾಡ್ತೈತಿ. ಜಾಸ್ತಿ ಯಾರಿಗೆ ಬಂಗ್ ಐತೋ ಅವರು ಒಂದು ಬಟ್ಲು ಮೊಸರಿಗೆ 1 ಸ್ಪೂನಷ್ಟು ಮುಲೇಟಿ ಪೌಡ್ರನ್ನ ಹಾಕ್ಕೊಂಡು ಪ್ರತಿದಿನ ನೀವು ತಿಂತಾ ಬಂದ್ರಿ ಅಂತ ಅಂದ್ರೆ ನಿಮ್ಮ ಸ್ಕಿನ್ನು ಹೊಳಪಾಗೋದ್ರಲ್ಲಿ 2 ಮಾತಿಲ್ಲ. ನಾನು ಎಲ್ಲ ಹೇಳುವಂಥ ಒಂದೊಂದು ಹೋಮ್ ರೆಮಿಡಿಗಳನ್ನ ನೀವು ನಿಜವಾಗ್ಲೂ ಮನೇಲಿ ಮಾಡ್ಕೊತ ಬಂದ್ರಿ ಅಂದ್ರೆ ಸತ್ಯವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್. ನಾನು ವಿಡಿಯೋ ಒಳಗೆ ಹೇಳೀನಿ 100% ಅಲ್ಲ 1000% ಅಂತ ಹೇಳೋದು ಅಷ್ಟೂ ನಿಮಗೆ ರಿಸಲ್ಟ್ ಸಿಗುತ್ತೆ. ಅದಕ್ಕೂ ನಾನು ಗ್ಯಾರಂಟಿ ಕೊಡ್ತೀನಿ. ಎಲ್ಲರೊಬ್ಬೊಬ್ಬರು ಬಂದಿದ್ದು ಬಂಗ್ ಹೋಗೋದಿಲ್ಲ ಅಂತ ಹೇಳಂದು ಗಟ್ಟಿಯಾಗಿ ಕೂತ್ಕೊಂಡಾರ. ಆದರೆ ನಾನು ಹೇಳ್ತೀನಿ ಬಂಗ್ ಹೋಗುತ್ತಾ ಅಂತ ಹೇಳಂದು. ದಯವಿಟ್ಟು ಒಂದು ಹೋಮ್ ರೆಮಿಡಿಗಳನ್ನೆಲ್ಲನೂ ಒಂದು ಬಿಟ್ಟು ಒಂದು ನಾನು ಇವನ್ನೆಲ್ಲ ತೋರಿಸ್ಕೊಡ್ತೀನಿಲ್ಲ, ಒಂದು ಬಿಟ್ಟು ಒಂದು ನೀವು ಟ್ರೈ ಮಾಡ್ಕೊತ ಹೋಗ್ರಿ. ಅದು ಯಾಕೆ ನಿಮಗೆ ಬಂಗ್ ಹೋಗಂಗಿಲ್ಲ ಅಂತ ಹೇಳಂದು ನಾನು ನೋಡಕ್ಕೆ ಬರಂಗಿಲ್ಲ. ಯಾಕಂದ್ರೆ ಮನೇಲಿ ನೀವು ಯಾವ ರೀತಿ ಆಹಾರ ಅದ್ರ ಜೊತೆಗೆ ನಾವು ಮೇಲೆ ಬರೀ ಅಪ್ಲೈ ಮಾಡೋದಲ್ದ ನಾವು ಹೊಟ್ಟೆ ಒಳಗೂ ನಾವು ಒಳ್ಳೊಳ್ಳೆ ಆಹಾರ, ಇದು ಮೊಳಕೆ ಕಟ್ಟಿದ ಕಾಳು, ಆಮೇಲೆ ನೆಲ್ಲಿಕಾಯಿ, ಆಮೇಲೆ ನಾನು ತೋರಿಸ್ತೀನಿ ನೆಲ್ಲಿಕಾಯಿನೂ ನಾನು ಒಣಗಿಸಿಟ್ಟಿದ್ದು. ಬೇಕಾದ್ರೆ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ತೋರಿಸ್ತೀನಿ. ನೆಲ್ಲಿಕಾಯಿ, ಆಮೇಲೆ ಆರೆಂಜು, ಕ್ಯಾರೆಟು, ಬೀಟ್ರೂಟ್ ಎಲ್ಲನೂ ನಮ್ಮ ಆಹಾರದೊಳಗೂ ನಾವು ತೊಗೊತ ಬಂದ್ವಿ ಅಂತ ಅಂದ್ರೆ ನಮ್ಮ ಒಳಗಿನಿಂದನೂ ಸ್ಕಿನ್ನು ರಿಪೇರ್ ಆಗ್ತಾ ಬಂದು ನಮ್ಮ ಮುಖದ ಮೇಲಿರುವಂಥ ಬಂಕ್ ಹೋಗೋದ್ರಲ್ಲಿ 2 ಮಾತಿಲ್ಲ. ಈಗ ನಾನು ಜಾಸ್ತಿ ಮಾತಾಡ್ತೀನಿ ಅಂತ ಹೇಳಂದು ಕಮೆಂಟ್ ಮಾಡ್ತೀರಿ. ನಾನು ಇವನ್ನೆಲ್ಲ ನಿಮಗೆ ಹೇಳಲಿಲ್ಲ ಅಂದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಅದಕ್ಕೋಸ್ಕರ ನಾನು ಇದನ್ನು ಹೇಳಲೇಬೇಕಾಗುತ್ತೆ. ಇದು ಬೇರೆ ಏನು ನಾನು ಕತೆ ಯಾರ್ದ ಮನೆ ಕತೆ ಹೇಳಂಗಿಲ್ಲ, ಯಾರ ಮನೆ ಸುದ್ದಿನೂ ಇಲ್ಲಿ ಮಾತಾಡೋಂಗಿಲ್ಲ. ನಮಗೆ ಬೇಕಾಗಿರುವಂಥದ್ದು ಸ್ಕಿನ್ ಕೇರು. ಇದನ್ನು ನಾನು ನಿಮಗೆಲ್ಲರಿಗೂ ತಿಳಿಸಿ ಹೇಳಿದಾಗ ನೀವು ಅದನ್ನ ಒಂದು ಸ್ವಲ್ಪ ನೀವು ಆಳವಾಗಿ ತೊಗೊತೀರಿ ಅನ್ನೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಒತ್ತಿ ನಿಮಗೆ ಹೇಳ್ತೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಜಾಸ್ತಿ ಮಾತಾಡ್ತೀನಿ, ಮಾತು ಜಾಸ್ತಿ ಅದು ಅಂತಾರ ಅನ್ನೋರು ಅನ್ನಲಿ. ನನ್ನ ಕೆಲಸ ಏನೈತಿ ನಾನು ಮಾಡ್ತಿರ್ತೀನಿ. ನೋಡ್ರಿ ಪೂರ್ತಿ ಹೇಗಿದ್ದಾನೆ. ಇಷ್ಟಕ್ಕೆ ಇದು ಮುಗಿಯಂಗಿಲ್ಲ. ಈಗ ನಾನು ಇದನ್ನು ಅಷ್ಟು ಆಯಿಲ್ ರೆಡಿ ಮಾಡಿದ್ನಲ್ಲ, ಇದನ್ನು ನೀವು 4 ರಿಂದ 5 ದಿನ ಬಿಸಿಲಾಗಿಡ್ಬೇಕಾಗ್ತದೆ. ಬಿಸಿಲಾಗಿಟ್ಟರೆ ಏನಾಗುತ್ತೆ, ಇದ್ರೊಳಗಿನ ಔಷಧಿ ಗುಣಗಳು ಏನಿದಾವೆ ಎಲ್ಲನೂ ಕೊಬ್ಬರಿ ಎಣ್ಣೆಗೆ ಹೀರ್ಕೊತೈತಿ. 50 ಗ್ರಾಮು ಕೊಬ್ಬರಿ ಎಣ್ಣೆ ತೊಗೊಂಡು ನಾನು ಉಳಿದಿದ್ವೆಲ್ಲ ಒಂದು ಕಾಲು ಚಮಚದಷ್ಟು ಹಾಕ್ಕೊಂಡು ಅಷ್ಟು ನಾನು ಅದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು
ಮುಚ್ಚಳ ಮುಚ್ಚಿ ಇದನ್ನ ನಾನು ಬಿಸಿಲಲ್ಲಿಡ್ತೀನಿ. 4ರಿಂದ 5 ದಿನ ಬಿಸಿಲಾಗಿಟ್ಟು ಆದಮೇಲೆ ನಾವು ಇದನ್ನ ರಾತ್ರಿ ಮಲಗೋವಾಗ, ಈಗ ನಾನು ಒಂದು ಸ್ವಲ್ಪ ಇನ್ನೂ ಇದನ್ನು ಬಿಸಿಲಿಗೆ ಇಟ್ಟಿಲ್ಲ ನಾನು, ಹಂಗೆ ಒಂದು ಸ್ವಲ್ಪ ನಾನು ಇದನ್ನ ಹಚ್ಕೊಂಡು ನಿಮಗೆ ತೋರಿಸ್ಬಿಡ್ತೀನಿ. ಯಾಕಂದ್ರೆ ನಾನು ಹಚ್ಕೊಳ್ತೀನೇ ಇಲ್ಲ ಅನ್ನೋರಿಗೆಲ್ಲ ಡೌಟ್ ಇರ್ತದೆ. ಅದಕ್ಕೋಸ್ಕರ ಇದನ್ನು ನಾವು ಒಂದು ಸ್ವಲ್ಪ ಜಾಸ್ತಿ ನೀವು ತೊಗೊಳೋದು ಬೇಡ, ಸ್ವಲ್ಪ ನಾವು ತೊಗೊಂಡು ಈ ರೀತಿ ನಾವು ಮುಖಕ್ಕೆ, ನೀವೇನು ಭಾಳಷ್ಟು ತೊಗೊಂಡು ಮುಖ ತುಂಬ ಎಲ್ಲ ಹಚ್ಕೋಬೇಕಂತ ಇಲ್ಲ, ಸ್ವಲ್ಪನೇ ಒಂದು ಸ್ವಲ್ಪ ಅಪ್ಲೈ ಮಾಡಿಕೊಂಡು, ಆಮೇಲೆ ಇದು ಘಮನೂ ಅಷ್ಟು ಚೆನ್ನಾಗಿರ್ತದೆ. ಯಾಕಂತ ಅಂದರೆ ಈ ದಾಸವಾಳ, ಈ ಮುಲೇಟಿ, ಆಮೇಲೆ ಕೊಬ್ಬರಿ ಎಣ್ಣೆ, ಪ್ಯೂರಾಗಿ ಅಂತ ಕೊಬ್ಬರಿ ಎಣ್ಣೆ ನಾವು ಹಾಕಿರ್ತೀವಿ. ಘಮ ಅಂತ ಹೇಳೋದಂತ ಕೊಬ್ಬರಿ ಎಣ್ಣೆನೂ ಸಹಿತ ನಾವು ಯಾವುದೇ ರೀತಿ ನಾವು ಈ ಒಂದು ಆಯಿಲ್ ಆಯಿತು, ನಾವು ನೈಟ್ ಮಲಗುವಾಗ ಕುಂಕುಮಾದಿ ತೈಲ ಆಯಿತು, ಈ ರೀತಿಯಾಗಿರುವಂಥ ಹೋಮ್ ರೆಮಿಡಿಗಳನ್ನ ನಾವು ಯೂಸ್ ಮಾಡಬೇಕಾದ್ರೆ, ನಾನು ಒಂದು ಇಲ್ಲಿ ಮಸಾಜ್ ಬಗ್ಗೆ ಹೇಳ್ತೀನಿ. ನಾನು ಪ್ರತಿ ಸಲ ಹೇಳ್ಬೇಕಂತೀನಿ, ನನಗೆ ಮತ್ತೆ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳೋಂಗಿಲ್ಲ. ಇವತ್ತು ನಾನು ಹೇಳ್ಕೊಡ್ತೀನಿ. ಇದನ್ನು ಈ ರೀತಿ ನಾವು ಪೂರ್ತಿಯಾಗಿ ನಾವು ಕತ್ತು ಭಾಗ, ಕಿವಿ ಎಲ್ಲದಕ್ಕೂ ನಾವು ಇದನ್ನ ಹಚ್ಕೊಂಡ್ಬಿಟ್ರೆ ಈ ರೀತಿ ನಾವು ಇಲ್ಲಿ ಹಿಡಿಬೇಕು. ಹಿಂಗೆ ಹಿಡಿದು ಇಲ್ಲಿಂದ ನಾವು ಪೂರ್ತಿ ಈ ರೀತಿ ಮಸಾಜ್ ಮಾಡಬೇಕು. ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕು. ಈ ರೀತಿ ನಾವು 10 ಸರ್ತಿ, 1 2 3 ಅಂತ ಹೇಳ್ಕೊಂತ ಒಂದು 10 ಸರ್ತಿ ನಾವು ಇದನ್ನ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ತೊಗೋಬೇಕು. ಇಷ್ಟಾದಮೇಲೆ ಈ ತುಟಿ ಭಾಗ ಇಲ್ಲಿಂದ ಮತ್ತು ಹಿಂಗೆ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕು ಕತ್ತಿಲಿ. ನೋಡ್ರಿ ಈ ರೀತಿ 10 ಸರ್ತಿ. ಇದು 10 ಸರ್ತಿ ಆದಮೇಲೆ ಇಲ್ಲಿ ಮೂಗಿನ ಹತ್ರ ಇಲ್ಲಿಂದ ಮತ್ತು ನಾವು ಈ ರೀತಿ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗತ್ತೆ. ಮಾಡಿ ಆದಮೇಲೆ ನಮ್ಮ ಕಣ್ಣು ಸುತ್ತ ಈ ಬೆಳಿಂದ ನೋಡಿರಿ ಈ ರೀತಿ ಇದನ್ನು ಒಂದು 10 ಸರ್ತಿ ನಾವು ಮಾಡಬೇಕಾಗತ್ತೆ. ಮಾಡಿ ಆದಮೇಲೆ ನಾವು ಮೇಲೆ ಇಲ್ಲಿ ಈ ರೀತಿ ನಮ್ಮ ಈ ಒಂದು ಐಬ್ರೋ ಏನಿರ್ತಾವೆ ಪೂರ್ತಿ ಕೆಳಗೆ ಬಂದಂಗೆ ಆಗಿಬಿಟ್ಟಿರ್ತಾವಲ್ಲ. ಈಗ ನೋಡಿರಿ, ನೀವು ವಯಸ್ಸಾಗ್ತಾ ಹೋದಂಗೆ ಇಲ್ಲೆಲ್ಲ ಸ್ವಲ್ಪ ಜೋದಿದಂಗೆ ಆಗ್ಬಿಟ್ಟಿರ್ತಾವೆ. ಇವನ್ನೆಲ್ಲ ನಾವು ಕರೆಕ್ಟಾಗಿ ನಾವು ಏಜ್ ಆಗದ ರೀತಿ ಕಾಣಿಸ್ಕೊಂಡ್ರೆ ಚೆನ್ನಾಗಿರ್ತೈತಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಸ್ಕಿನ್, ನಮ್ಮ ಒಂದು ಹೆಲ್ದಿ, ನಮ್ಮ ಒಂದು ಸ್ಕಿನ್ನನ್ನು ನಾವು ಚೆನ್ನಾಗದಿರಿ, ಚೆನ್ನಾಗಿ ಕಾಣಿಸ್ತೀರಿ ಅಂತ ಅಂದಾಗ ಏನೋ ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇವನ್ನೆಲ್ಲನೂ ನಾವು ಫಾಲೋ ಮಾಡಬೇಕಾಗತ್ತೆ. ನಾವೇನೋ ಆಯಿಲ್ ಹಚ್ಚಿ ಕೈ ಬಿಟ್ಬಿಡ್ತೀವಿ. ಅದ್ರ ಬದಲಾಗಿ ಒಂದು 10 ಸರ್ತಿ ಈ ರೀತಿ ನಾವು ಮಾಡ್ಕೋಬೇಕು. ನೋಡ್ರಿ ಈ ರೀತಿ ನಾವು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಗೆ ಐಬ್ರೋನು ಒಂದು ಸ್ವಲ್ಪ ಮೇಲೆ ಹೋದಂಗೆ ಆಗುತ್ತೆ. ನೋಡ್ರಿ ಈ ರೀತಿ ನಾವು ಇದನ್ನು ಒಂದು 10 ಸರ್ತಿ ಈ ಕಡೆಯಿಂದ ಮತ್ತು ಈ ಕಡೆಯಿಂದ ಈ ರೀತಿ ನಾವು ಮಾಡ್ಕೊತ ಹೋಗ್ಬೇಕಾಗತ್ತೆ. ನೋಡ್ರಿ ನಾವು ಆಯಿಲ್ ಹಚ್ಚಿ ಬಿಡೋದಷ್ಟೇ ಇಲ್ಲ, ಇವನ್ನೆಲ್ಲ ನಾವು ಪಾಯಿಂಟ್ಸನ್ನು ನಾವು ತಲೆ ಇಟ್ಕೋಬೇಕತ್ತೆ. ಆಮೇಲೆ ಇಲ್ಲಿ ಒಂದು 10 ಸರ್ತಿ ಈ ರೀತಿ, ಮತ್ತು ಇಲ್ಲಿ ಇದನ್ನು ಹೆಣ್ಮಕ್ಳು ಅಷ್ಟೇ ಮಾಡ್ಬೇಕಾ? ಇಲ್ಲ, ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಈ ಒಂದು ಮಸಾಜ್ ಆಯಿಲ್ ಹಚ್ಚಬೇಕಾದ್ರೆ ಈ ರೀತಿ ನೀವು ಮಸಾಜ್ ಮಾಡ್ಕೊರಿ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ನಿಮ್ಮ ಸ್ಕಿನ್ನು. ಬರೀ ಒಂದು ವಾರ ನೀವು ಈ ಒಂದು ಆಯಿಲ್ ಹಚ್ಚಬೇಕಾ, ನಿಜವಾಗ್ಲೂ ಈ ಎಣ್ಣೆ ಭಾಳ ಘಮ ಅನ್ನುವಂಥದ್ದು. ಯಾಕಂದರೆ ಇದ್ರೊಳಗೆ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದವು ಎಲ್ಲನೂ ನಮಗೆ ಸೇನೆ ಬೇಕಾಗಿರುವಂಥ ಒಂದು ಒಳ್ಳೆಯ ನಮ್ಮ ಸ್ಕಿನ್ನನ್ನು ಗ್ಲೋ ಮಾಡುವಂಥದ್ದು, ಆಮೇಲೆ ಕಲೆ ಮುಕ್ತ ಮಾಡುವಂಥ ಒಂದು ಆಯಿಲು, ಆಮೇಲೆ ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ವಯಸ್ಸಾಗೋದನ್ನು ತಡೆ ಹಿಡಿಯುವಂಥ ಒಂದು ಆಯಿಲ್ ಇದಾಗಿರ್ತೈತಿ. ಪ್ರತಿಯೊಬ್ಬರು ಮನೇಲಿ ಮಾಡ್ಕೊರಿ. ಆಮೇಲೆ ಈ ಮೂಡುಗಳಿಗೆ ಇದನ್ನ ಹಚ್ಕೊತ ಬಂದ್ರಿ ಅಂದ್ರೆ, ಈ ಮೂಡುಗಾಳಿ ಹೋಗಿ ಎಲ್ಲರಿಗೂ ಒಂದು ಸ್ವಲ್ಪ ಮುಖ ಕಪ್ಪು ಆಗ್ತಿರ್ತೈತಿ. ಅದೆಲ್ಲನೂ ಇದು ಕಡಿಮೆ ಮಾಡ್ತೈತಿ. ಬೇಕಿದ್ರೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇದನ್ನೂ ಒಂದು ಆಯಿಲನ್ನು ಮಾಡ್ಕೊರಿ. 5 ದಿನ ನೀವು ಬಿಸಿಲಲ್ಲಿ ಇಟ್ಟು ಬಿಸಿಲಲ್ಲಿಟ್ಟು ಪ್ರತಿದಿನ ನೈಟ್ ಇದನ್ನ ಹಚ್ಕೊತ ಬರ್ರಿ. ಇದು ರಿಸಲ್ಟ್ ಏನು ಅಂತ ಹೇಳಿದ್ರೆ ನಾನು ನೀವು ಬಂದು ಹೇಳಬೇಕು. ನೋಡ್ತೀರಿ ಮತ್ತೆ ಹೋಗ್ತೀರಿ, ನೋಡ್ತೀರಿ ಒಂದು ಲೈಕ್ ಮಾಡೋಂಗಿಲ್ಲ, ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ, ಮತ್ತು ನೋಡ್ತೀರಿ ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಟ್ರೈ ಮಾಡೋಂಗಿಲ್ಲ. ಹಾಗಾಗಿ ನಿಮ್ಮ ಬಂಗು ಅಷ್ಟು ಬೇಗನೆ ಹೋಗಂಗಿಲ್ಲ. ಮಾಡಿರಿ ಎಲ್ಲನೂ. ನಾನು ಹೇಳ್ಕೊಡುವಂಥ ಒಂದೊಂದು ರೆಮಿಡಿನೂ ಎಷ್ಟೊಂದು ಒಳ್ಳೆಯ ರೆಮಿಡಿಗಳದಾವ ಅಂತ ಅಂದ್ರೆ ಅದನ್ನು ನಾನು ಹೇಳೋಕ್ಕಾಗಂಗಿಲ್ಲ. ಅದನ್ನು ನಾನು ಹೆಂಗೆ ಹೇಳ್ಬೇಕು, ನಾನು ಹೇಳಿದಾಗ ನಿಮಗೆ ಗೊತ್ತಾಗಿಲ್ಲ. ಅದನ್ನು ನೀವು ಮನೇಲಿ ರೆಡಿ ಮಾಡ್ಕೊಂಡು ಅದನ್ನ ಯೂಸ್ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ಹೋಮ್ ರೆಮಿಡಿಗಳನ್ನ ಟ್ರೈ ಮಾಡಿರಿ. ಬೇರೆ ಒಂದು ದುಡ್ಡು ಕೊಟ್ಟು ಕೆಮಿಕಲ್ ಇರುವಂಥ ಒಂದು ಕ್ರೀಮ್ಗಳನ್ನ ತಂದು ಜಾಸ್ತಿ ದುಡ್ಡು ಕೊಡ್ತಿರೋದಕ್ಕೆ ನೀವು ಇದಕ್ಕೆ ಬರೀ ಒಂದು 10 ರೂಪಾಯಿ 20 ರೂಪಾಯಿ ನಮಗೆ ಕೆಲಸ ಆಗೋಂಗಿರ್ತದೆ ಮನ್ಯಾಗ. ಅಲ್ಲಿ 50 100 1000 ಗಂಟಲೆ ಕೊಟ್ಟು ತೊಗೊಂಬರ್ತೀರಿ, ಅದರದ್ದು ರಿಸಲ್ಟ್ ನಿಮಗೆ ಸಿಗೋಂಗಿಲ್ಲ. ಮತ್ತು ಅದ್ರ ಮೊರೆನೇ ನಾವು ಹೋಗ್ತೀವಿ. ದಯವಿಟ್ಟು ಅದನ್ನು ಆ ಕಡೆ ಬಿಡ್ರಿ, ಈ ಹೋಮ್ ರೆಮಿಡಿಗಳ ಕಡೆ ಬರ್ರಿ. ಬಂದು ಇದನ್ನು ನೀವು ಮನ್ಯಾಗ ಟ್ರೈ ಮಾಡಿರಿ. ಟೈಮು ತೊಗೊತೈತಿ. ಆಯುರ್ವೇದಿಕ್ ಅಂದಾಗ ಒಂದು ಸ್ವಲ್ಪ ಟೈಮ್ ತೊಗೊತೈತಿ, ಅದರ ರಿಸಲ್ಟ್ ಭಾಳ ಚೆನ್ನಾಗಿರ್ತೈತಿ. ಅದಕ್ಕೋಸ್ಕರ ಈ ಒಂದು ಹೋಮ್ ರೆಮಿಡಿಗಳನ್ನ ನೀವು ಮನ್ಯಾಗ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಈ ಒಂದು ಆಯಿಲು ಎಲ್ಲರಿಗೂ ಇಷ್ಟ ಆಗಿದೆ ತಿಳ್ಕೊಂಡು ಪ್ರತಿಯೊಬ್ಬರು ಈ ಆಯಿಲನ್ನು ಮಾಡಿಕೊಂಡು ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿದ್ರೆ ನನಗೆ ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಮತ್ತು ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಪೂರ್ತಿ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್, ಬಾಯ್.